ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ ನಾವೀಗ ನಮ್ಮ ಸೋಲಾರ್ ಗೂಡಿನ ಹತ್ರ ಇದ್ವಿ. ಇದು ನಮ್ಮ ಮನೆ ಉಂಟಲ್ಲ, ಅದನ್ನ ಮೇಲೆ ಇರುವ ಅಂಗಳದಲ್ಲಿರುವುದು. ಅಂದ್ರೆ 3-4 ಅಂಗಳ ಉಂಟು. ಹೀಗೆ ಸ್ಟೆಪ್ ಕೆಲವು ವಿಡಿಯೋಸ್ ಎಲ್ಲ ತೋರಿಸಿದ್ದೆ. ನಾವು ಅಂಗಳವನ್ನು ಅಂತ ಜಾಲು ಅಂತ ಹೇಳುದು, ಅಂದ್ರೆ ನಾವು ನಮ್ಮ ಭಾಷೆಯಲ್ಲಿ ಆಗಿ ಹೇಳುದು. ಮತ್ತೆ ನೀವೀಗ ಈ ಸೋಲಾರ್ ಗೂಡು ನೋಡ್ತಾ ಇದ್ದೀರಲ್ಲ, ಇದನ್ನು ನಾನು ಈಗ ತನಕ ಒಂದು ವಿಡಿಯೋದಲ್ಲಿ ತೋರಿಸ್ಲಿಲ್ಲವ ಅಂತ ಮಾತ್ರ ಒಂದು ಸೋಲಾರ್ ಗೂಡು ತೋರಿಸಿದ್ದೆ, ನಮ್ಮ ಹಳತ್ತು ಸೋಲಾರ್ ಗೂಡು. ನೋಡಿ, ಇದು ನಾನು ವಿಡಿಯೋ ಮಾಡಿ ಹಾಕಿದ್ದೆ ಕೂಡ. ಇದು ನಾನು ಅವತ್ತು ಹೇಳಿದ್ದೆ ಅಲ್ಲ, ಇದು ಟೆಂಪರರಿ. ಆವಾಗ ಇದ್ರದ್ದು ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತಷ್ಟೇ. ಆವಾಗ ಇದ್ರನ್ನು ನಾನು ತೋರಿಸಿದ್ದೆ. ನಾನು ಸ್ವಲ್ಪ ಇದನ್ನು ಕೂಡ ಆಗ ತೋರಿಸಿದ್ದೆ. ಬನ್ನಿ, ಈಗ ಅದೆಲ್ಲ ಹೋಗಿದೆ. ಅದೆಲ್ಲ ಟೆಂಪರರಿ ಆದ ಕಾರಣ ಮರ ಎಲ್ಲ ಕುಂಬಾಗಿದೆ, ಬಿಚ್ಚಿದೆ, ಅಂದ್ರೆ ಎಲ್ಲ ಹೋಗಿದೆ ಅದು. ಫ್ರೆಂಡ್ಸ್, ಮತ್ತೆ ನಿಮಗೆ ಆಗ್ಬೋದು ಸೋಲಾರ್ ಗುಡಿ ಯಾಕೆ ಬೇಕಂತ. ನಾವು ಅಡಿಕೆ ತೆಂಗಿನಕಾಯಿ ಅಂತದ್ದೆಲ್ಲ ಬೆಳೆಸ್ತೀವಲ್ಲ, ಅಂದ್ರೆ ಕೃಷಿಯಲ್ಲಿ ಅದೆಲ್ಲ ಇರ್ತದಲ್ಲ. ಆವಾಗ ಈಗ ಮಳೆಗಾಲದಲ್ಲಿ ಮಳೆ ಬರುವಾಗ ನಮಗೆ ಅಡಿಕೆಯನ್ನು ಈ ಥರ ಪ್ಲೇನ್ ಜಾಲಲ್ಲಿ ಬಿಡ್ಲಿಕ್ಕೆ ಆಗುದಿಲ್ಲ. ಪ್ಲೇನ್ ಅಂದ್ರೆ ಫುಲ್ ಕಾಲಿರೋ ಜಾಲಲ್ಲಿ ಬಿಟ್ರೆ ಅಂತ ಶೆಲ್ಟರ್ ಇಲ್ಲದೆ ಬಿಟ್ಟರೆ ಅದು ಮಳೆ ಚೆಂಡೆಯಾಗಿ ಹಾಳಾಗ್ತದೆ ಅಡಿಕೆ. ಮತ್ತೆ ಒಂದು ಅಡಿಕೆ ಒಣಗಬೇಕಂದ್ರೆ, ಈಗ ನೀವು ಮಾರ್ಕೆಟಲ್ಲಿ ಸೇಲ್ ಮಾಡ್ಬೇಕಂದ್ರೆ ಅದು ಒಣಗಿ ಕಪ್ಪಾಗಿ ಅದರನ್ನಾಗಿ ಫುಲ್ ಓಪನ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಕೊಡಬೇಕಲ್ಲ. ಹಾಗೆ ಅದು ಹಾಳಾದ ಕೊಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಈ ಸೋಲಾರ್ ಗುಡಿ ಯೂಸ್ ಆಗ್ತದೆ. ಯಾಕಂದರೆ ಮಳೆಗಾಲದಲ್ಲಿ ಅಡಿಕೆ ಹಣ್ಣಾಗ್ತದಲ್ಲ, ಅದನ್ನು ತಂದು ಇದರ ಒಳಗೆ ಹಾಕಿದ್ರೆ ಆಯ್ತು. ಮತ್ತೆ ಈ ಅಡಿಕೆ ಒಣಗಲಿಕ್ಕೆಲ್ಲ 40-60 ದಿನ ಬೇಕು. ಅಂದರೆ ಸನ್ಲೈಟ್ ಉಂಟಲ್ಲ, ಅದು ಬಿದ್ದು ಒಣಗಲಿಕ್ಕೆ. ಅದೇ ಕೆಲಸ ಇದು ಈ ಸೋಲಾರ್ ಗುಡು ಮಾಡ್ತದೆ ಅಷ್ಟೇ. ಸ್ವಲ್ಪ ಆಚೆ ಈಚೆ ಆಗ್ಬೋದು ಅಷ್ಟೇ, ಮಾತ್ರ ಒಣಗ್ತದೆ, ಚಂಡಿ ಆಗದೆ ಒಣಗ್ತದೆ ಅಡಿಕೆ. ನೋಡಿ, ನನ್ನ ತಮ್ಮ ಕೂತಿಯನಂತ. ನೀವು ಮತ್ತೆ ಹೆದರಬೇಡಿ, ನಾವು ಅಂತ ನಮಗೆ ಹೋಗಿ ಅಭ್ಯಾಸ ಉಂಟು. ಅದಕ್ಕೆ ನಾವು ಹಾಗೆ ಅಂತ ಅಲ್ಲಿ ಹತ್ತಿಕೊಂಡೆಲ್ಲ ಇರ್ತೀವಿ. ಬನ್ನಿ, ಒಳಗೋಗಿ. ಮೊದಲು ಈ ಜಾಗದಲ್ಲಿ ಕೂಡ ಅಂತ ಟೆಂಪರರಿ ಇತ್ತು, ಮತ್ತೆ ಅದನ್ನು ಎಲ್ಲ ತೆಗೆದು ಹೊಸತ್ತು ಮಾಡಿದ್ದು. ಇದರಲ್ಲಿ ಎಂತ ಮೊದಲ ಟೆಂಪರರಿ ಇದ್ದದಲ್ಲಿ ಮರ ಇದ್ದದ್ದು, ಆ ಮರ ಎಲ್ಲ ಕುಂಬಾಗಿ ಎಂತ ಹೀಗೆ ತಗ್ಗಿತ್ತು, ಒಂದು ಇಲ್ಲಿ ತನಕ ಹೈಟ್ ಬಂದಿತ್ತು. ಹೋಗ್ಲಿಕ್ಕೆ ಕೂಡ ಆಗ್ತದೆ, ಹೆದರಿಕೆ ಆಗ್ತಿತ್ತು ಬಿದ್ದು. ಮತ್ತೆ ನಾವು ಫುಲ್ ತೆಗೆದು ಡೆಮಾಲಿಷ್ ಮಾಡಿ ಹೊಸ ಮರದಿಂದ ಅದೊಂದು ನೀವು ಹೇಳಿದಲ್ಲ ಆ ಥರ ಅದನ್ನು ಮಾಡಿದ್ವಿ. ಅದರೊಟ್ಟಿಗೆ ಇದನ್ನು ಕೂಡ ಮಾಡಿ. ಇದು ಫುಲ್ ಮೆಟಲ್ ರಾಡ್ಸ್ ಅನ್ನು ಉಂಟಲ್ಲ, ಅದರಿಂದ ಅದು ನೋಡಿ ಅಲ್ಲಿ ತನಕ ಉದ್ದ ಉಂಟು ನೋಡಿ ಫ್ರೆಂಡ್ಸ್. ಮತ್ತೆ ಇಲ್ಲಿ ತುಂಬಾ ಅಂದ್ರೆ ಕೆಲವು ಜಾಯಿಕಾಯಿ ಅಂತದ್ದೆಲ್ಲ ಉಂಟಲ್ಲ, ಅದನ್ನೆಲ್ಲ ಇಲ್ಲಿ ಇಟ್ಟಿದೆ ನೋಡಿ. ಮಳೆ ಇಲ್ಲಂದ್ರೆ ಮಳೆಗಾಲದಲ್ಲಿ ಅದು ಬಿದ್ದು ಹಾಳೆ ಆಗುದು. ಈಗ ನಾವು ಸಿಕ್ಕಿದನ್ನು ಇಲ್ಲಿ ತಂದು ಹಾಕುದು. ಮತ್ತೆ ಅಡಿಕೆ ಉಂಟು ನೋಡಿ, ಮಳೆಗಾಲದ ಅಡಿಕೆ ಜಾಸ್ತಿ. ಅಂದ್ರೆ ಈಗ ಇಲ್ಲಿ ಎಷ್ಟುಂಟು ಲಾಸ್ಟ್ ಗೆ ನೋಡಿ. ಮತ್ತೆ ಸೊಲಗು ಉಳಿದು ಎಂಡಲ್ಲಿ ಈ ಉರುವೆ ಟೈಪ್ ಅಡಿಕೆ ಉಂಟು. ಅಂದ್ರೆ ಇದು ಅದೇ ಅಡಿಕೆ, ಮಾತ್ರ ಈ ಗಾಳಿ ಬರ್ತದಲ್ಲ ಮಳೆಗಾಲದಲ್ಲಿ, ಆಗ 3-4 ಮರ ಬೀಳ್ತದಲ್ಲ, ಆವಾಗ ಅದ್ರಲ್ಲಿ ಬಿದ್ದಾಗ ಕೆಲವು ಅಡಿಕೆ ಹಣ್ಣಾಗುದಿಲ್ಲ. ಅಂದ್ರೆ ಅದಕ್ಕೆ ಉರಿವೆ ಅಂತ ಹೇಳುದು. ಅದೇ ಇಲ್ಲಿ ಅಂತ ಸಿಕ್ಕಿದಂತ ತಂದು ಇಲ್ಲಿ ಹಾಕ್ತೀವಿ ನೋಡಿ. ಇದಕ್ಕೆ ನೋಡಿ, ಫುಲ್ ಚಿಡೆ ಉಂಟು, ಗೊಚ್ಚಲೆ ಉಂಟು ನೋಡಿ, ತುಂಬಾ ವೈಡ್ ಉಂಟು ನೋಡಿ. ಇಷ್ಟು ಮತ್ತೆ ಇಲ್ಲಿ ಮಾರ್ಕೆಟಿಗೆ ಅಷ್ಟು ರೇಟ್ ಇಲ್ಲ ಇದಕ್ಕೆ, ಅದು ನಾವು ತಂದು ಹಾಕಿದ್ದೀವಿ. ಉರುವೆ ಅಂತ ಹೇಳಿದ್ರೆ ಎಳೆ ಅಡಿಕೆ ನೋಡಿ. ಇದರಲ್ಲಿ ಉಂಟು ನೋಡಿ, ಚಿಕ್ಕದೆಲ್ಲ ಉಂಟು. ಅಂದ್ರೆ ಸ್ಟಾರ್ಟ್ ಆದಷ್ಟೇ ಈಗ ಅದೆಲ್ಲ ಉಂಟು. ಅದನ್ನ ತಂದು ಇಲ್ಲಿ ಇಡ್ತೀವಿ. ಅಂತೆ ನೋಡಿ, ಇದು ಬಟ್ಟೆ ಒಣಗಿಸ್ಲಿಕ್ಕೆ ಅಂತ ಮಾಡಿದ್ದು. ಇದು ಬೆಳಿಗ್ಗೆ ಸಂಜೆ ಒಣಗ್ತದೆ, ಇಲ್ಲಿ ಬೇಗ ಒಣಗ್ತದೆ. ಅಂದ್ರೆ ಜೋರು ಮಳೆ ಇರುವಾಗ ಜನ ಹೊರಗೆ ಹಾಕ್ತೀವಿ. ಮೊದಲು ಇದು ಅಡಕೆ ಹೇಗೆ ಒಣಗಿಸ್ತದೆ, ಅದೇ ಮಳೆಗಾಲದಲ್ಲಿ ಹೇಗೆ ಒಣಗಿಸ್ತದ. ಫ್ರೆಂಡ್ಸ್, ಇದು ಕೂಡ ಒಂದು ಒಳ್ಳೆ ಕ್ವಶನ್. ಇದಂತ ಈ ಸೋಲಾರ್ ಕೂಡ ಮೊದಲಿನ ಕಾಲದಲ್ಲಿ ಇರ್ತಾ ಇರ್ಲಿಲ್ಲ, ಅದೆಲ್ಲ ಈಗ ಬಂದದ್ದು. ಆವಾಗ ಮೊದಲಿನ ಕಾಲದಲ್ಲಿ ಹೇಗೆ ಅಡಿಕೆ ಒಣಗಿಸ್ತಿದ್ರು ಬನ್ನಿ ನೋಡುವ. ನಮ್ಮ ಮನೇಲಿ ಕೂಡ ಆದ ಉಂಟು, ಬನ್ನಿ. ಮತ್ತೆ ನಿಮಗೆ ಇಲ್ಲಿ ಆಗ್ಬೋದು ವಿಡಿಯೋ ಮಾಡಲಿಕ್ಕೆ ತುಂಬಾ ಈಸಿ ಉಂಟಂತ. ಇಲ್ಲಿ ಬೇಯ್ತಾ ಉಂಟು ಫ್ರೆಂಡ್ಸ್, ತುಂಬಾ ಸೆಕೆ ಕೂಡ ಹೋಗ್ತದೆ, ಬಿಸಿ ಆಗ್ತದೆ. ಈಗ ಫುಲ್ ಇದಲ್ಲ ಸೋಲಾರ್ ಅಲ್ಲ, ಅದಕ್ಕೆ ಫುಲ್ ಬಿಸಿ ಆಗ್ತದೆ. ನಾವು ಅಲ್ಲಿ ನನ್ನ ತಮ್ಮ ಕ್ವಶನ್ಗೆ ಆನ್ಸರ್ ಇಲ್ಲಿ ಉಂಟು ನೋಡಿ. ಈಗ ಇದರ ಮೇಲೆ ಅಂದ್ರೆ ಈಗ ಆಟ ಅಂತ ಹೇಳ್ತೀವಲ್ಲ, ನಿಮ್ಮ ಮನೇಲಿ ಕೂಡ ಇರ್ಬೋದು. ಅಂದ್ರೆ ಇದು ಆಟ ನೋಡಿ, ಇದು ಹೊಗೆ ಆಟ ಅಂತ ಹೇಳುದು. ಅಂದ್ರೆ ಹೊಗೆ ಆಟ ಅಂದ್ರೆ ಹೇಗೆ ವರ್ಕ್ ಆಗುದಂದ್ರೆ, ಇಲ್ಲಿಗ ಅಡಿಕೆ ಮೇಲೆ ಹಾಕಿದ ಮತ್ತೆ ಇಲ್ಲಿ ಇದುಂಟಲ್ಲ
ಇದು ತುಂಬಾ ಹಿಂದಿನ ಕಾಲದ್ದು. ಅಂದ್ರೆ ಈಗೆಲ್ಲ ಗೀಸರ್ ಅದೆಲ್ಲ ಉಂಟಲ್ಲ ನೀರು ಬಿಸಿ ಮಾಡಿ ಬಿಡ್ಲಿಕ್ಕೆ. ಇದು ಅಂದ್ರೆ ತುಂಬಾ ಓಲ್ಡ್. ಆವಾಗ ಮರ ಹಾಕಿ ನೀರು ಬಿಸಿ ಮಾಡ್ಬೇಕು ಆಯ್ತಾ. ಈಗ ಕೂಡ ಇದ್ರಲ್ಲಿ ಯೂಸ್ ಮಾಡುದು, ಯಾಕಂದ್ರೆ ಕರೆಕ್ಟ್ ಆಗಿ ವರ್ಕ್ ಆಗ್ತದೆ. ಇದರಲ್ಲಿ ಹೇಗೆ ವರ್ಕ್ ಆಗುದಂದ್ರೆ ಇಲ್ಲಿ ಒಂದು ಅಂಡೆ ಉಂಟು, ನೀರಿದ್ದು ಪಾತ್ರೆ ಸ್ಟೋರ್ ಮಾಡ್ಲಿಕ್ಕೆ. ಈ ಅಂಡೆಯಿಂದ ಅಡಿಯಲ್ಲಿ ಉಂಟಲ್ಲ ಮರದ ಪೀಸ್ ಹಾಕಿ ಬೆಂಕಿ ಹಾಕಿದ್ರೆ ಇಲ್ಲಿ ಕೆಳಗಿಂದ ಹೊತ್ತದಲ್ಲ ಬೆಂಕಿ, ಆ ಬಿಸಿಯಿಂದ ಇದು ಬಾಯ್ಲ್ ಆಗಿ ನೀರು ನಮ್ಮ ಬಾತ್ರೂಮಿಗೆ ಬರ್ತದೆ. ಮತ್ತೆ ಇದು ಮತ್ತೆ ಕೆಲವರು ಮನೆಯಲ್ಲಿ ನೋಡಿರ್ಬೋದು, ಕೆಲವೊಂದ್ರಲ್ಲಿ ಇರ್ತದೆ ಅಂದ್ರೆ ಅಂಡೆ ಇರ್ತದೆ ಬಾತ್ರೂಮ್ ಅಲ್ಲಿ, ಅಡಿಯಲ್ಲಿ ಬೆಂಕಿ ಹಾಕಿದ್ರೆ ಅಂಡೆ ಬಿಸಿ ಆಗ್ತದೆ. ಹಾಗೆ ಇಲ್ಲಿ ಆಗುದಿಲ್ಲ, ಯಾಕಂದ್ರೆ ಸ್ವಲ್ಪ ಅಲ್ಲಿ ಬಾತ್ರೂಮ್ ದೂರ ಇಲ್ಲಿ ಬಾತ್ರೂಮ್ ದೂರ ಎಲ್ಲ ಕಾಣು ಪೈಪಿಂದ. ಮತ್ತೆ ಇದು ವರ್ಕ್ ಆಗುದು, ಇದು ಹೇಗೆ ವರ್ಕ್ ಅಂತ ಹೇಳ್ತೇನೆ. ಇಲ್ಲಿಗೆ ಈಗ ಬೆಂಕಿ ಹಾಕಿದಾಗ ಹೊಗೆ ಇರ್ತದಲ್ಲ, ಕೆಲವು ಹೊಗೆ ಇಲ್ಲಿಂದಲೇ ಹೋಗ್ತದೆ, ಮತ್ತೆ ಹೆಚ್ಚಿನ ಹೊಗೆ ಇಲ್ಲಿಂದ ಹೋಗ್ತದೆ. ಇನ್ನು ಇದ್ರ ಒಳಗೆಲ್ಲ ಈಗ ಇಲ್ಲಿ ಹೊಟ್ಟೆ ಉಂಟು 4 ಸೈಡ್ ಅಲ್ಲಿಂದ ಹೋಗ್ತದೆ. ಸ್ವಲ್ಪ ಬಿಸಿ ಉಂಟು, ಈಗ ಹಾಕಿದ್ದಷ್ಟು ಬೆಂಕಿ ಮೇಲೆ ಹೋಗ್ತದೆ. ಮತ್ತೆ ಒಂದೇ ಕಡೆ ಇರುವುದಿಲ್ಲ, ಫುಲ್ ಹೋಗ್ತದೆ ಆ ಸೈಡ್ ತನಕ. ಆವಾಗ ಮೇಲಿರುವ ಅಡಿಕೆ ಬಿಸಿ ಅಂತ ಆ ಹೊಗೆಯಿಂದ ಬಿಸಿ ಅಂದ್ರೆ ಆ ಹೀಟಿಂದ ಅದು ಒಣಗ್ತದೆ. ಅದು ಹಿಂದಿನ ಕಾಲದ ಸ್ಟ್ರಾಟಜಿ. ಫ್ರೆಂಡ್ಸ್ ನೋಡಿ, ನಾನು ಮೇಲೆ ತೋರಿಸ್ತೀನಿ. ಈಗ ಇಲ್ಲಿ ಅಡಿಕೆ ಇಲ್ಲ, ಯಾಕಂದ್ರೆ ನಾವು ಈಗ ಅಲ್ಲೆಲ್ಲ ಗೂಡಲ್ಲಿ ಹಾಕುದು. ಮತ್ತೆ ಮಾತ್ರ ಗೂಡು ಇಲ್ಲದ ಹಾಗೆಲ್ಲ ನಾವು ಇಲ್ಲೇ ಅಡಿಕೆ ಹಾಕ್ತಿದ್ದೆ ಒಮ್ಮೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಇಲ್ಲ ಈಗ ಅಡಿಕೆ ಎಲ್ಲ. ಫ್ರೆಂಡ್ಸ್ ಮತ್ತೆ ಇಲ್ಲಿ ಎಲ್ಲ ನೋಡಿ, ಇದೆಲ್ಲ ತೆಂಗಿನ ಗರಿ. ಯಾಕಂದ್ರೆ ಈಗ ಮಳೆಗಾಲದಲ್ಲೆಲ್ಲ ಬೆಂಕಿ ಹಾಕ್ಲಿಕ್ಕೆ ಬೇಕಾಗ್ತದಲ್ಲ ಸ್ನಾನ ಮಾಡ್ಲಿಕ್ಕೆ. ನಾನು ಹೇಳಿದಲ್ಲ ಮರ ಹಾಕಿ ಮಾಡುವುದಂತ. ಫಸ್ಟ್ ಒಂದು ಸ್ವಲ್ಪ ಬೆಂಕಿ ಬರಿಸ್ಲಿಕ್ಕೆ ಇದನ್ನು ಯೂಸ್ ಮಾಡುದು. ನಾವು ಮಾಡಲ್ಲ ಅಂತ ಹೇಳುದು ಇದ್ರನ್ನು ನೋಡಿ. ಅದಕ್ಕೆ ನಾವು ಇಲ್ಲಿ ಇಟ್ಟಿವಿ. ಅದು ಅದೇ ಇದರಿಂದ ಇಲ್ಲಿ ಇದು ಎಂತ ಅಂದ್ರೆ ಒದ್ದೆ ಆಗುದಿಲ್ಲ, ಅಂದ್ರೆ ಸಾಫ್ಟ್ ಆಗುದಿಲ್ಲ. ಈ ಥರನೇ ಇರ್ತದೆ ನೋಡಿ, ಈ ಥರನೇ ಇರ್ತದೆ. ಫ್ರೆಂಡ್ಸ್ ಹೇಗೆ ಬೆಂಕಿ ಹೇಗೆ ಗೊತ್ತದ ಅಂತ ತೋರಿಸ್ತೀನಿ ನೋಡಿ. ಅಂದ್ರೆ ನಾವು ಇಲ್ಲಿಗೆ ಹೇಗೆ ಬೆಂಕಿ ಹಾಕ್ತಿರ್ತೀವಿ ನೋಡಿ. ನಾ ಹೇಳಿದಲ್ಲ ಈ ಗರಿ ಉಂಟಲ್ಲ ತೆಂಗಿನ ಗರಿ, ಅದರಿಂದ ಬೆಂಕಿ ಹೊತ್ತಿಸೋದು. ಮತ್ತೆ ಈ ಕಾಯಿಗೆ ಸಿಪ್ಪೆ ಬರ್ತದಲ್ಲ, ಅದನ್ನ ಹಾಕಿದ್ರೆ ತುಂಬಾ ಬಿಸಿ ಆಗ್ತದೆ, ಅದೇ ಬೆಂಕಿ ಸ್ವಲ್ಪ ಜಾಸ್ತಿ ಹೋಗ್ತದೆ. ಮತ್ತೆ ಸ್ವಲ್ಪ ಬೇಗ ಬೆಂಕಿ ಹೊತ್ತಿಕೊಳ್ತದೆ ಕಾಯಿ ಸಿಪ್ಪೆಗೆ. ಮತ್ತೆ ನಾವು ಇಲ್ಲಿ ಯಾವುದೇ ತರದ ಪ್ಲಾಸ್ಟಿಕ್ಸ್ ಅನ್ನ ಯೂಸ್ ಮಾಡುವುದಿಲ್ಲ. ಮತ್ತೆ ಪ್ಲಾಸ್ಟಿಕ್ಸ್ ಒಂದು ರೀಸನ್ ಅಂದ್ರೆ ಸ್ಮೆಲ್ ಬರ್ತದೆ, ಮತ್ತೆ ಅದು ನಮ್ಮ ಹೆಲ್ತ್ಗೆ ಕೂಡ ಹಾರ್ಮ್ಫುಲ್. ಮತ್ತೆ ಇಲ್ಲಿ ನಾವು ಹಾಗೆ ಕಸ ಹಾಕ್ತಾ ಅಂದ್ರೆ ಡಸ್ಟ್ಬಿನ್ಗೆ ಹಾಕುದು, ಇಲ್ಲಿ ಬೆಂಕಿಗೆ ತಂದು ಹಾಕುದಿಲ್ಲ. ಫ್ರೆಂಡ್ಸ್ ನೋಡಿ, ಇಲ್ಲಿಂದ ಹೊಗೆ ಬರ್ತಾ ಉಂಟು. ಇದು ಸ್ವಲ್ಪ ತುಂಬಾ ಹಿಡಿದಾಗೆ ತುಂಬಾ ಬರ್ತದೆ ನೋಡಿ. ನಾನು ಹೇಳಿದಲ್ಲ ಸ್ಪ್ರೆಡ್ ಆಗ್ತದೆ ಅಂತ. ಈಗ ಹೊಗೆ ಕಾಣುದಿಲ್ಲ ಹಾಗೆ ಕ್ಯಾಮರಾದಲ್ಲಿ. ಕಾಂಗ್ರೆಸ್ ನಾನು ಹೇಳ್ತಾ ಇದ್ದೀನಿ ನೋಡಿ, ಸ್ಪ್ರೆಡ್ ಆಗ್ತದೆ, ಅಲ್ಲೇ ನಿಲ್ಲುದಿಲ್ಲ, ಹೊರಗೆ ತನಕ ಹೋಗ್ತದೆ ನೋಡಿ. ಫ್ರೆಂಡ್ಸ್ ನೋಡಿ, ಇದು ತೆಂಗಿನ ಗರಿಯದ್ದು ಗಟ್ಟಿ ಮಾಡಿರ್ತದಲ್ಲ ಮಿಡಲ್ ಇದು ಪೋರ್ಷನ್, ಅದು ನೋಡಿ ಇಲ್ಲಿ ಉಂಟು. ಮತ್ತೆ ಕೆಲವು ದೊಡ್ಡ ಮರದ ಪೀಸಸ್ ಎಲ್ಲ ಅಂದ್ರೆ ಈಸಿಲಿ ಒದ್ದೆ ಆಗದ ಪೀಸಸ್ ಎಲ್ಲ ಇಲ್ಲಿ ಉಂಟು. ಅಂದ್ರೆ ಹಾಗೆ ಒಳಗೆ ಬರುದಿಲ್ಲ ನೀರು. ಮತ್ತೆ ಇದು ನೋಡಿ, ಇದು ಕಾಯಿ ಸಿಪ್ಪೆ ಸ್ಟೋರ್ ಮಾಡೋ ಜಾಗ. ಫ್ರೆಂಡ್ಸ್ ಮತ್ತೆ ಇಲ್ಲಿ ಮೇಲೆ ಒಂದು ಅಟ್ಟ ಉಂಟು ಸ್ಟೋರ್ ಮಾಡ್ಲಿಕ್ಕೆ, ಸೌದಿಗಳೆಲ್ಲ ಉಂಟು, ತೋರಿಸ್ತೀನಿ. ಫ್ರೆಂಡ್ಸ್ ಮತ್ತೆ ಇಲ್ಲಿ ನೋಡಿ, ಗಣಪತಿ ಹೋಮಕ್ಕೆಲ್ಲ ಇದು ಇಲ್ಲಿಗೆಲ್ಲ ಹಲಸಿನದ್ದೇ ಕಟ್ಟಿಗೆ ಬೇಕಾಗ್ತದಲ್ಲ, ಅದೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದೆ ನೋಡಿ. ಫ್ರೆಂಡ್ಸ್ ಇವತ್ತು ನಾನು ಮಳೆಗಾಲದ ಅಡಿಕೆಯನ್ನು ಹಿಂದಿನ ಕಾಲದಲ್ಲಿ ಹೇಗೆ ಒಣಗಿಸ್ತಿದ್ದೆ ಅಂತ ಹೇಳಿದೆ. ಮತ್ತೊಂದು ಈಗ ಮಳೆಗಾಲದ ಅಡಿಕೆಯನ್ನು ಹೇಗೆ ಒಣಗಿಸ್ತೀವಿ ಅಂತ ಹೇಳಿದೆ. ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.